ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಯದಾ ಹಿನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪಸನ್ಯಾಸೀ ಯೋಗಾರೂಢಸ್ತದೋಚ್ಯತೆ. ಇಂದ್ರಿಯ ವಿಷಯಗಳಿಂದಾಗಲಿ ಕರ್ಮಗಳಿಂದಾಗಲಿ ಯಾವಾಗ ವ್ಯಕ್ತಿಯು ತಳಮಳಗೊಳ್ಳುವುದಿಲ್ಲವೋ ಮತ್ತು ತನ್ನ ಎಲ್ಲ ಸಂಕಲ್ಪಗಳನ್ನು ತ್ಯಜಿಸಿರುತ್ತಾನೋ ಆಗ ಅವನು ಯೋಗಾರೂಢನೆನಿಸಿಕೊಳ್ಳುವನು. ಪಂಚೇಂದ್ರಿಯಗಳು ತಮ್ಮ ಕೆಲಸ ಮಾಡುತ್ತಲೇ ಇರುತ್ತವೆ. ಹಾಗೆ ಮಾಡದೇ ಇದ್ದರೆ ಅವು ಇದ್ದಾದರೂ ಪ್ರಯೋಜನವೇನು? ಪ್ರಶ್ನೆ ಹುಟ್ಟುವುದು ಸಹಜ. ಆದರೆ ಪಂಚೇಂದ್ರಿಯಗಳು ಹೇಳಿದಂತೆ ಕೇಳಿದಾಗ ಆಸೆಗಳು ಅಧಿಕವಾಗಿ ಮನುಷ್ಯ ಸದಾ ತನ್ನ ಇಂದ್ರಿಯಗಳಿಗೆ ದಾಸನಾಗಬೇಕಾಗುತ್ತದೆ. ಇಂದು ಸದಾ ಸಮಾಜದ ಮಧ್ಯದಲ್ಲಿ ಬದುಕುವುದು ಅನಿವಾರ್ಯ. ಹಿಂದೆ ತನ್ನ ಜಮೀನಿನಲ್ಲಿ ತಾನೊಬ್ಬನೇ ಅಥವಾ ತನ್ನ ಕುಟುಂಬದವರೊಂದಿಗೆ ಕೆಲಸ ಮಾಡುತ್ತಿದ್ದ ಮನುಷ್ಯ ಇಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಾಗ ಜನರ ಮಧ್ಯೆ ಇರುವಾಗ ಸದಾ ಒತ್ತಡದಲ್ಲಿ ಇರುವುದನ್ನು ಕಾಣಬಹುದು. ಹಾಗೆ ಎಲ್ಲರೂ ಒತ್ತಡ ಅನುಭವಿಸುತ್ತಾರೆ ಎನ್ನಲಾಗದು. ಯಾರಿಗೆ ತಮ್ಮ ಮೇಲೆ ಪೂರ್ಣ ನಂಬಿಕೆ ಇರುತ್ತದೆಯೋ ಹಾಗೂ ಹಿಂದಿನ ಮತ್ತು ನಾಳೆಯ ಚಿಂತೆ ಇರುವುದಿಲ್ಲವೋ ಅಂತಹವರು ಯಾವುದೇ ವಿಷಯಗಳಿಂದಾಗಲಿ ಅಥವಾ ತಾವು ಮಾಡುತ್ತಿರುವ ಕೆಲಸದಲ್ಲಿ ಇರುವ ಕಠಿಣತೆಯನ್ನು ನೆನೆಸಿಕೊಂಡಾಗಲಿ ವ್ಯಥೆ ಪಡದೆ ಭಾವೋದ್ವೇಗಕ್ಕೆ ಒಳಗಾಗದೆ ಮಾಡುವ ಕೆಲಸದಲ್ಲಿ ಮಗ್ನರಾಗುತ್ತಾರೆ. ಮಾಡುವ ಕೆಲಸವನ್ನು ಕೈಗೆತ್ತಿಕೊಳ್ಳುವ ಸಮಯದಲ್ಲಿ ಅದರ ಬಗ್ಗೆ ಯೋಚಿಸದೆ ಭಯ ಅಥವಾ ಕೆಲಸ ವಹಿಸಿದವರ ಮೇಲೆ ದ್ವೇಷ ತೋರಿಸದೆ ಅಥವಾ ಯಾವುದೇ ಇಂದ್ರಿಯ ಆಸೆ ಆಕಾಂಕ್ಷೆಗಳಿಂದ ತನ್ನನ್ನು ಬಂಧಿಸಿಕೊಳ್ಳದೆ ಮಾಡುತ್ತಿರುವ ಕೆಲಸದಲ್ಲಿ ಫಲನಿರೀಕ್ಷೆಯ ಸಂಕಲ್ಪವಿಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಕಾರ್ಯನಿರತನಾದವನಿಗೆ ಸಮತ್ವವನ್ನು ಸಾಧಿಸಿದವನು ಎನ್ನಬಹುದು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.